ಹಲೋ ಗಾಯ್ಸ್, ವೆಲ್ಕಮ್ ಟು ಎನ್ ಎಂ ಚೆನ್ನ ವಿತ್ ಇಂಗ್ಲಿಷ್. ಈ ಒಂದು ವಿಡಿಯೋದಲ್ಲಿ ಗಣರಾಜ್ಯೋತ್ಸವ ಭಾಷಣ. ಒಬ್ಬೊಬ್ಬರಿಗೆ ಇಂಗ್ಲೀಷ್ನಲ್ಲಿ ಭಾಷಣ ಮಾಡೋಕ್ಕಂತ ಇಷ್ಟ ಇರುತ್ತೆ, ಆದರೆ ಏನು ಮಾಡ್ತೀರಾ, ನಮಗೆ ಕಷ್ಟ ಆಗುತ್ತೇನೋ, ಹೆಂಗೆ ಮಾತಾಡ್ತೀವಿ ಅನ್ನೋ ಒಂದು ಭಯ ಇರ್ತದೆ, ಅರ್ಥ ಆಗೋದಿಲ್ಲ. ಆದ ಕಾರಣ ಅವ್ರಿಗೆ ಏನು ಮಾಡಿದ್ದೀನಿ ನಾನು ಅಂದ್ರೆ ಇಲ್ಲಿ ಕನ್ನಡದ ಮೂಲಕ ಇಂಗ್ಲೀಷ್ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಕನ್ನಡದಲ್ಲಿಯೂ ಭಾಷಣ ಮಾಡ್ಬೋದು, ಇಂಗ್ಲೀಷ್ನಲ್ಲಿಯೂ ಭಾಷಣ ಮಾಡ್ಬೋದು, ರೈಟ್? ಹಾಗೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್. ನೀವು ಒಂದು ಲೈಕ್ ಅನೇಕ ವಿಡಿಯೋ తెలుగు ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ ನೋಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ಭಾಷಣ ನೋಡ್ತಾ ಕೇಳ್ತಾ ಹೋಗೋಣ ಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ನಾನು ಕನ್ನಡದಿಂದ ಇಂಗ್ಲಿಷ್ ತಿಳಿಸ್ತಾ ಹೋಗ್ತೇನೆ. ಅಲ್ಲಿ ಕನ್ನಡ ಪಾಯಿಂಟ್ ಬರ್ತೇನೆ, ಆ ನಂತರ ಪಕ್ಕ ನಿಮಗೆ ಇಂಗ್ಲಿಷ್ ಪಾಯಿಂಟ್ ಬರೀತಾ ಹೋಗ್ತೇನೆ. ನೀವು ಭಾಷಣ ಮಾಡಕ್ಕೆ ಏನ್ ಮಾಡ್ತೀರಾ, 10 ಪಾಯಿಂಟ್ಗಳನ್ನು ಚೆನ್ನಾಗಿ ಕಲ್ತ್ಕೊಂಡು ಏನ್ ಮಾಡ್ತೀರಾ, ಪಾಯಿಂಟ್ಗಳನ್ನು ಬಿಟ್ಬಿಡಿ, ವಿಷಯವನ್ನು ಮಾತ್ರ ಹೇಳ್ತಾ ಹೋಗಿ. ಓಕೆನಾ? ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ. ಮೊದಲನೇ ಪಾಯಿಂಟ್, ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ ಅಥವಾ ಎಲ್ಲರಿಗೂ ಶುಭ ಮುಂಜಾನೆ ಅಂತಾನು ತಿಳಿಸ್ಬೋದು. ಅದೇ ಇಂಗ್ಲಿಷ್ ಹೆಂಗೆ ಹೇಳ್ತೀವಿ ಅಂದ್ರೆ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಎವ್ರಿವನ್. ಗುಡ್ ಮಾರ್ನಿಂಗ್ ಎವ್ರಿವನ್, ಎಲ್ಲರಿಗೂ ಶುಭೋದಯ ಅಂತ ಕನ್ನಡದಲ್ಲಿ. ಇಂಗ್ಲಿಷ್ ನಲ್ಲಿ ಗುಡ್ ಮಾರ್ನಿಂಗ್ ಎವ್ರಿವನ್ ಅಂತಕ್ಕಂಥದ್ದು. ಎರಡನೇ ಪಾಯಿಂಟ್, ಕನ್ನಡದಲ್ಲಿ ನನ್ನ ಹೆಸರು ರಾಜು. ನನ್ನ ಹೆಸರು ರಾಜು. ಅದೇ ಇಂಗ್ಲಿಷ್ ನಲ್ಲಿ ಹೆಂಗೆ ಹೇಳ್ತೇವೆ ಅಂತಂದ್ರೆ, ಮೈ ನೇಮ್ ಈಸ್ ರಾಜು. ಮೈ ನೇಮ್ ಈಸ್, ಹೆಸರು ಅಂದ್ರೆ ನೇಮ್ ಅಂತಕ್ಕಂಥದ್ದು, ಮೈ ಅಂದ್ರೆ ನನ್ನ ಅಂತಕ್ಕಂಥದ್ದು. ಮೈ ನೇಮ್ ಇಸ್ ರಾಜು. ಓಕೆ. ಥರ್ಡ್ ಪಾಯಿಂಟ್, ಮೂರನೇ ಪಾಯಿಂಟ್ ಕನ್ನಡದಲ್ಲಿ, ಇಂದು ನಾನು ಗಣರಾಜ್ಯೋತ್ಸವದ ಕುರಿತು ಮಾತನಾಡಲು ಬಯಸುತ್ತೇನೆ. ಮಾತನಾಡಲು ಬಯಸುತ್ತೇನೆ. ಅದನ್ನೇ ಇಂಗ್ಲಿಷ್ ಹೆಂಗೆ ಹೇಳೋದು ಅಂತಂದ್ರೆ, ಥರ್ಡ್ ಪಾಯಿಂಟ್ ನೋಡಿ, ಟುಡೇ ಐ ಆಮ್ ಗೋಯಿಂಗ್ ಟು ಸ್ಪೀಕ್ few words about Republic Day. ಮತ್ತು ನೋಡಿ, ಟುಡೇ ಐ ಆಮ್ ಗೋಯಿಂಗ್ ಟು ಸ್ಪೀಕ್ ಫ್ಯೂ ವರ್ಡ್ಸ್ ಅಬೌಟ್ ರಿಪಬ್ಲಿಕ್ ಡೇ. ಓಕೆ. ಕನ್ನಡದಲ್ಲಿ ನಾಲ್ಕನೇ ಪಾಯಿಂಟ್ ನೋಡಿ, ಮೊದಲನೇ ಪಾಯಿಂಟ್ ಒಂದ್ಸತಿ ಹೇಳ್ತಾ ಬರ್ತೇನೆ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ರಾಜು. ಇಂದು ನಾನು ಗಣರಾಜ್ಯೋತ್ಸವದ ಕುರಿತು ಮಾತನಾಡಲು ಬಯಸುತ್ತೇನೆ. ನಾಲ್ಕನೇ ಪಾಯಿಂಟ್ ನೋಡಿ, ಗಣರಾಜ್ಯೋತ್ಸವವು ಭಾರತದ ರಾಷ್ಟ್ರೀಯ ಹಬ್ಬವಾಗಿದೆ. ನೋಡಿ, ಗಣರಾಜ್ಯೋತ್ಸವವು ಭಾರತದ ರಾಷ್ಟ್ರೀಯ ಹಬ್ಬವಾಗಿದೆ. ಇದನ್ನು ನಾವು ಇಂಗ್ಲಿಷ್ ಹೆಂಗೆ ಹೇಳೋದು ಅಂದ್ರೆ, ರಿಪಬ್ಲಿಕ್ ಡೇ ಈಸ್ ದ ಗಣರಾಜ್ಯೋತ್ಸವ ಅಂದ್ರೆ ಇಂಗ್ಲಿಷ್ ನಲ್ಲಿ ರಿಪಬ್ಲಿಕ್ ಡೇ ಅಂತ ಕರೀತೇವೆ. ಓಕೆನಾ? ರಿಪಬ್ಲಿಕ್ ಡೇ ಈಸ್ ದ ನ್ಯಾಷನಲ್ ಫೆಸ್ಟಿವಲ್ ಆಫ್ ಇಂಡಿಯಾ. ಓಕೆ. ರಿಪಬ್ಲಿಕ್ ಡೇ ಈಸ್ ದ ನ್ಯಾಷನಲ್ ಫೆಸ್ಟಿವಲ್ ಆಫ್ ಇಂಡಿಯಾ. ಓಕೆ. ಐದನೇ ಪಾಯಿಂಟ್ ನೋಡಿ, ಕನ್ನಡದಲ್ಲಿ ಇಂದು ನಾವು 76ನೇ ಗಣರಾಜ್ಯೋತ್ಸವ ಆಚರಿಸುತ್ತಿದ್ದೇವೆ. ಇಂದು ನಾವು 76ನೇ ಗಣರಾಜ್ಯೋತ್ಸವ ಆಚರಿಸುತ್ತಿದ್ದೇವೆ. ಅದೇ ಇಂಗ್ಲಿಷ್ ನಲ್ಲಿ ಫಿಫ್ತ್ ಪಾಯಿಂಟ್ ಹೆಂಗೆ ಹೇಳಿದ್ರಿ ಪಾಯಿಂಟ್ ಅಂತಂದ್ರೆ, ಟುಡೇ ನಾವು ಅಂದಾಗ ವಿ ಅಂತಕ್ಕಂಥದ್ದು. ಟುಡೇ ವಿ ಆರ್ ಸೆಲೆಬ್ರೇಟಿಂಗ್ 76th ರಿಪಬ್ಲಿಕ್ ಡೇ. 76th ರಿಪಬ್ಲಿಕ್ ಡೇ. ನಂತರ ಕನ್ನಡದಲ್ಲಿ 6ನೇ ಪಾಯಿಂಟ್ ನೋಡಿ, ನಾವು ಈ ದಿನವನ್ನು ಸಂತೋಷ ಮತ್ತು ಸಂಭ್ರಮದಿಂದ
ಆಚರಿಸುತ್ತಿದ್ದೇವೆ. ಮತ್ತು ನೋಡಿ, ನಾವು ಈ ದಿನವನ್ನು ಸಂತೋಷ ಮತ್ತು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಅದನ್ನ ಇಂಗ್ಲಿಷ್ ನಲ್ಲಿ ಹೆಂಗೆ ಹೇಳೋದಂದ್ರೆ, ನಾವು ಅಂದ್ರೆ ವಿ ಅಂತಕ್ಕಂಥದ್ದು. ಓಕೆ, ವಿ ಸೆಲೆಬ್ರೇಟ್ ದಿಸ್ ಡೇ with great joy and happiness. We celebrate this day with a great joy and happiness. ಹೇಳಪ್ಪ ನೋಡಿ, ಈ ದಿನದಂದು ಭಾರತದ ಸಂವಿಧಾನವು 1950ರಲ್ಲಿ ಜಾರಿಗೆ ಬಂದಿತು. ಈ ದಿನದಂದಿನ ಜನವರಿ 26ರಂದು ಅಂತಕ್ಕಂಥ ಅದು ಮೀನಿಂಗ್ ಆಗುತ್ತೆ, ಅರ್ಥ ಆಗುತ್ತೆ. ಓಕೆ, ಆ ನಂತರ 7th ಪಾಯಿಂಟ್ ಇದನ್ನ ಇಂಗ್ಲಿಷ್ ಅಲ್ಲಿ ಹೆಂಗೆ ಹೇಳ್ತೀವಿ ಅಂದ್ರೆ, ಆನ್ ದಿಸ್ ಡೇ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ came into force in 1950. ಓಕೆ, 8th ಪಾಯಿಂಟ್ ನೋಡಿ, ಇಂಡಿಯಾ ಪಾಯಿಂಟ್ ಕನ್ನಡದಲ್ಲಿ ಜನರು ಅಂಬೇಡ್ಕರ್ ರವರನ್ನು ಭಾರತದ ಸಂವಿಧಾನದ ಪಿತಾಮಹ ಎಂದು ಕರೆಯುತ್ತಾರೆ. ಜನರು ಅಂಬೇಡ್ಕರ್ ರವರನ್ನು ಭಾರತದ ಸಂವಿಧಾನದ ಪಿತಾಮಹ ಎಂದು ಕರೆಯುತ್ತಾರೆ. ಓಕೆ, ಅದನ್ನ ಇಂಗ್ಲಿಷ್ ಹೆಂಗೆ ಹೇಳ್ತೀವಿ ಅಂದ್ರೆ, ಪೀಪಲ್ ಕಾಲ್ ಅಂಬೇಡ್ಕರ್ as the father of the Constitution of India. Once again, people call Ambedkar as the father of the Constitution of India. 9ನೇ ಪಾಯಿಂಟ್ ನೋಡಿ, ನಾವು ಯಾವಾಗಲೂ ನಮ್ಮ ಸಂವಿಧಾನವನ್ನು ಗೌರವಿಸಬೇಕು. ಅದನ್ನ ಇಂಗ್ಲಿಷ್ ಹೆಂಗೆ ಹೇಳ್ತೇವೆ ಅಂದ್ರೆ, ವಿ ಆಲ್ವೇಸ್ ರೆಸ್ಪೆಕ್ಟ್ ಗೌರವಿಸಬೇಕಂತ ಹೇಳಕ್ಕೆ ರೆಸ್ಪೆಕ್ಟ್ ಅಂತೀವಿ. ಓಕೆ, ರೆಸ್ಪೆಕ್ಟ್ ಅವರ್ ಕಾನ್ಸ್ಟಿಟ್ಯೂಷನ್. ಒನ್ಸ್ ಅಗೇನ್, ವಿ ಆಲ್ವೇಸ್ ರೆಸ್ಪೆಕ್ಟ್ ಅವರ್ ಕಾನ್ಸ್ಟಿಟ್ಯೂಷನ್. 10ನೇ ಪಾಯಿಂಟ್ ಕನ್ನಡದಲ್ಲಿ, ಗಣರಾಜ್ಯೋತ್ಸವವು ಶಾಂತಿ ಮತ್ತು ಏಕತೆಯಿಂದ ಬದುಕಲು ಕಲಿಸುತ್ತದೆ ಎಂದು ತಿಳಿಸುತ್ತಾ ಮಾತನಾಡಲು ಅವಕಾಶ ನೀಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ, ಗಣರಾಜ್ಯೋತ್ಸವವು ಶಾಂತಿ ಮತ್ತು ಏಕತೆಯಿಂದ ಬದುಕಲು ಕಲಿಸುತ್ತದೆ ಎಂದು ತಿಳಿಸುತ್ತಾ ಮಾತನಾಡಲು ಅವಕಾಶ ನೀಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. ಇದನ್ನ ಇಂಗ್ಲಿಷ್ ಅಲ್ಲಿ ಹೆಂಗೆ ಹೇಳೋದು ನೋಡೋದ್ರಲ್ಲಿ, 10th ಪಾಯಿಂಟ್, ರಿಪಬ್ಲಿಕ್ ಡೇ teaches us to live in peace and unity.
in peace and unity. Thank you for the opportunity to speak. Opportunity to speak. Jai Hind, Jai Bharat. Jai Hind, Jai Bharat. Okay, right. If you like the video, like, share, and subscribe for more videos. Thank you. Thanks for watching. Meet you in another video. Bye bye. Bye bye, childrens.